ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹೆಸರು ಕೇಳಿದ್ರೆ ಸಾಕು ಸರ್ಕಾರಿ ಅಧಿಕಾರಿಗಳು ಕನಸಲ್ಲೂ ಬೆವರ್ತಾರೆ. ಕೆಲಸ ಮಾಡದ ಅಧಿಕಾರಿಗಳನ್ನ ಒಬ್ಬೊಬ್ಬರನ್ನೇ ಕರೆದು ತರಾಟೆಗೆ ತೆಗೆದುಕೊಳ್ತಾರೆ. ಆದ್ರೆ ಇದೆಲ್ಲ ಗೊತ್ತಿದ್ದು ಕೆಲ ಅಧಿಕಾರಿಗಳು ಅವರ ಎದುರಲ್ಲೇ ರೀಲ್ಸ್ ನೋಡ್ತಿದ್ರು. ಕಾಮಿಡಿ ಕಿಲಾಡಿ ರೀಲ್ಸ್ ಸಖತ್ತಾಗಿದೆ. ಸಿದ್ದರಾಮಯ್ಯ ಪರಮೇಶ್ವರರ ಮಾತಿನ ಟ್ರೋಲ್ ಕೂಡ ಚೆನ್ನಾಗಿದೆ. ಅರೆ, ಈ ಡ್ಯಾನ್ಸ್ ರೀಲ್ಸ್ ಇನ್ನೂ ಚೆನ್ನಾಗಿದೆ. ಒಂದೊಂದೇ ರೀಲ್ಸ್ ಗಳನ್ನ ನೋಡ್ತಾ ಅಧಿಕಾರಿಗಳು ಮೈಮರೆತು ಹೋಗಿದ್ದಾರೆ. ಅಷ್ಟಕ್ಕೂ ಇವರ ಈ ಉಡಾಫೆ ವರ್ತನೆ ನಡೆದಿರೋದು ಕೆಡಿಪಿ ಸಭೆಯಲ್ಲಿ. ಅತ್ತ ಸಚಿವರ ತರಾಟೆ, ಇತ್ತ ಅಧಿಕಾರಿಗಳ ರೀಲ್ಸ್ ಹುಚ್ಚು. ಕೃಷ್ಣ ಭೈರೇಗೌಡ ಮಾತಿಗೂ ಡೋಂಟ್ ಕೇರ್ ಎಂದ ಆಫೀಸರ್ಸ್. ಅಬ್ಬಬ್ಬ, ಅದೇನ್ ರೀಲ್ಸ್ ಕ್ರೇಜ್ ನೋಡಿ. ಎಲ್ಲೇ ಇದ್ರೂ ರೀಲ್ಸ್ ನೋಡೋದನ್ನ ಬಿಡೋಕಾಗುತ್ತಾ ಅಂತ ರೀಲ್ಸ್ ಹಿಂದೆ ಬಿದ್ದಿರೋದು ತುಮಕೂರಿನಲ್ಲಿ ನಡೆದ ಕಂದಾಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ. ಹೌದು, ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸರಿಯಾಗಿ ಕೆಲಸ ಮಾಡದ ಅಧಿಕಾರಿಗಳಿಗೆ ಸಚಿವರು ತರಾಟೆ ತೆಗೆದುಕೊಳ್ತಿದ್ರು. ಆದ್ರೆ ಇತ್ತ ಅಧಿಕಾರಿಗಳು ಮಾತ್ರ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದಾದ ಮೇಲೊಂದರಂತೆ ರೀಲ್ಸ್ ನೋಡ್ತಾ ಕೂತಿದ್ರು. ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದೇನೆ, ಪ್ರಾಥಮಿಕವಾಗಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಕೆಲವು ಅವರ ಹಂತದಲ್ಲೇ ಆ ಥರ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿರುವಂಥ ಅಧಿಕಾರಿಗಳ ಮೇಲೆ ಅವರ ಹಂತದಲ್ಲಿ ತೆಗೆದುಕೊಳ್ಳುವಂಥ ಕ್ರಮವನ್ನು ಅವರು ತೆಗೆದುಕೊಳ್ಬೇಕು. ಅವರ ಹಂತಕ್ಕೆ ಮೀರಿದ್ದಿದ್ರೆ ನನಗೆ ಕಳಿಸ್ಕೊಡ್ಲಿಕ್ಕೆ ಹೇಳ್ತೇನೆ. ಬಾಕಿ ಕೆಲಸ ಪೂರ್ಣಗೊಳಿಸುವುದು ಯಾವಾಗ? ಸಚಿವರ ತರಾಟೆ. ಇನ್ನು ಸಭೆಯಲ್ಲಿ ಅಧಿಕಾರಿಗಳಿಗೆ ಸಚಿವರು ಚಳಿ ಬಿಡಿಸಿದ್ರು. ಬಾಕಿ ಇರೋ ಕೆಲಸಗಳು ಪೂರ್ಣಗೊಳ್ಳೋದು ಯಾವಾಗ ಅಂತ ತಹಶೀಲ್ದಾರ್ಗಳಿಗೆ ಕೇಳ್ತಿದ್ರು. ಸಚಿವರು ಕೇಳುವ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರ ಕೊಡದೆ ಕಕ್ಕಾಬಿಕ್ಕಿಯಾದ್ರು. ಉತ್ತರ ಕೊಡಲಾಗದೆ ಸಚಿವರ ಬಳಿ ಹೆಗ್ಗಾಮುಗ್ಗಾ ಬಯಸಿಕೊಂಡ್ರು. ಹಕ್ಕುಪತ್ರಗಳು ಎಷ್ಟು ಮನೆಗಳಿಗೆ ಖಾತೆ ಆಗಿದೆ ಅಂತ ನೋಡಿದ್ರೆ ಬರೀ 10,000 ಮಾತ್ರ ಆಗಿದೆ. ಇನ್ನು 2,50,000 ಅವರು ಖಾತೆಗೆ ಹೋಗಿಲ್ಲ. ಅವರು ಖಾತೆಗೆ ಹೋಗಿದ್ರೆ ನಮ್ಮವರು ಮಾಡಿಕೊಟ್ಟಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಜಂಡು ಹಿಡಿದಿದ್ದ ಕಂದಾಯ ಇಲಾಖೆಗೆ ಸಚಿವರು ಬೂಸ್ಟರ್ ಡೋಸ್ ಕೊಟ್ಟಿದ್ದು, ಇನ್ನಾದ್ರೂ ಕಂದಾಯ ಇಲಾಖೆ ಆಕ್ಟಿವ್ ಆಗಿ ಜನಸಾಮಾನ್ಯರ ಕೆಲಸ ಮಾಡ್ತಾರಾ ನೋಡಬೇಕಿದೆ. ಜಗದೀಶ್, ಟಿವಿ9 ತುಮಕೂರು.